ಈ ವಿಡಿಯೋದಲ್ಲಿ ನಾನು 6ನೇ ತರಗತಿ ವಿಜ್ಞಾನ, ಅದಕ್ಕ ಈ ಸರಿ ಕುತೂಹಲ ಅಂತ ಹೆಸರಿಟ್ರ. ಅದರಲ್ಲಿ ಅಧ್ಯಾಯ 2 ಜೀವ ಜಗತ್ತಿನಲ್ಲಿ ವೈವಿಧ್ಯತೆ ಅನ್ನ ಚರ್ಚಿಸಲಿದ್ದೇನೆ. ಇಲ್ಲೊಂದು ಸುಭಾಷಿತ ಕೊಟ್ರು ನೋಡ್ರಿ. ಸೂರ್ಯನ ಬೆಳಕಿನಲ್ಲಿ ನಿಂತಿರುವ ವೃಕ್ಷಗಳು ಇತರರಿಗೆ ನೆರಳನ್ನ ನೀಡುತ್ತವೆ. ಅವುಗಳ ಹಣ್ಣುಗಳು ಸಹ ಇತರರಿಗಾಗಿಯೇ. ಅದೇ ರೀತಿಯಾಗಿ ಸಜ್ಜನರು ಎಲ್ಲಾ ಕಷ್ಟಗಳನ್ನ ಸಹಿಸಿಕೊಂಡು ಇತರರಿಗೆ ಒಳ್ಳೆಯದನ್ನು ಮಾಡುತ್ತಾರೆ. ಅವರು ತಮ್ಮ ಎಲ್ಲಾ ಗಳಿಕೆಯನ್ನ ಇತರರಿಗೆ ನೀಡುತ್ತಾರೆ. ಎಷ್ಟು ಚೆನ್ನಾಗಿ ಸುಭಾಷಿತ. ಏನಿಲ್ಲ ರಘು ಮತ್ತ ರಘುರಾಮ್ ಚಾಚಾ, ಡಾಕ್ಟರ್ ರಘು ಮತ್ತ ಮಣಿರಾಮ್ ಚಾಚಾ ಇವರೆಲ್ಲ ಬರ್ತಾರ. ವಿದ್ಯಾರ್ಥಿಗಳು ಆ ವನವಿಹಾರಕ್ಕ ಅಂತ ಹೋಗ್ತಾರ. ಅವರಲ್ಲೇ ವಿವಿಧ ಮರಗಳು, ಪ್ರಾಣಿ ಪಕ್ಷಿಗಳನ್ನ ವೀಕ್ಷಣೆ ಮಾಡ್ತಾರ. ಇದನ್ನ ಸ್ವಲ್ಪ ನೋಡ್ಕೊಳ್ಳಿ, ಕಥೆ ರೂಪದೊಳಗಿದೆ. ಹುಲ್ಲು, ತುಳಸಿ, ದಾಸವಾಳ ವೀಕ್ಷಣೆ ಮಾಡಿದ್ದನ್ನ ಎಲೆ ಯಾವ ರೀತಿ ಐತಿ, ಕಾಂಡ ಯಾವ ರೀತಿ ಐತಿ ಅದನ್ನ ನೋಟ್ ಮಾಡ್ಕೊಂತಾರ. ಇನ್ನ ಪ್ರಾಣಿಗಳೊಳಗ ಪ್ರಾಣಿ ಹೆಸರು, ಕಾಗೆ, ವಾಸ ಎಲ್ಲಿ ಮಾಡತ್ತ, ಸೇವಿಸುವ ಆಹಾರ, ಚಲಿಸುವ ವಿಧಾನ, ಯಾವುದೇ ರೀತಿ ಇತರ ವೀಕ್ಷಣೆಗಳಿದ್ರ ಅದನ್ನ ಬರ್ಕೋರಿ ಅಂತ ಹೇಳ್ಯಾರ. ನೋಡಿ ಇದು. ಈಗ ಹುಲ್ಲು, ಹೂಗಳಿಲ್ಲದಿರುವ ಸಸ್ಯಗಳನ್ನು ಯಾವ ರೀತಿ ಗುಂಪು ಮಾಡ್ತೀವಿ ಅಂತ. ಗಡುಸಾದ ಮೃದುಕಾಂಡ, ಆಹಾರ ಸೇವನೆಯ ಅಭ್ಯಾಸಗಳು, ಆವಾಸ ಸ್ಥಾನ, ಇವುಗಳ ಆಧಾರದ ಮೇಲೆ ಪ್ರಾಣಿಗಳನ್ನ ಮತ್ತು ಪಕ್ಷಿಗಳನ್ನ ಸಹ ವಿಂಗಡಣೆ ಮಾಡ್ತಾರ. ಈಗ ನೋಡೋದಾದ್ರ ನೋಡ್ರಿ, ಮರಗಳು ಅಂತ ಬರುತ್ತ. ಈಗ ಕಾಂಡಗಳ ಆಧಾರದ ಮೇಲೆ ಅಂತ ಹೇಳಿದ್ವಲ್ಲ, ಮರಗಳು. ಕೆಲವು ಸಸ್ಯಗಳು ಕಠಿಣವಾದ, ದಪ್ಪವಾದ, ಕಂದು ಬಣ್ಣದ ಮತ್ತು ಗಟ್ಟಿಯಾದ ಕಾಂಡ ಹೊಂದಿದ್ದು. ಇಲ್ಲಿ ಮರದಂತಹ ಅಂತ ಹೇಳ್ಯಾರ. ಮರದ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಮರದಂತಹ ಅನ್ನೋದೇನು ಅವಶ್ಯಕತೆ ಇರ್ಲಿಲ್ಲ. ಇದು ಇಂಗ್ಲಿಷ್ ಲಿಂತ ಕನ್ನಡದೊಳಗೆ ಟ್ರಾನ್ಸ್ಲೇಷನ್ ಮಾಡ್ಬೇಕಾದ್ರೆ ಸ್ವಲ್ಪ ಎರರ್ ಆಗೈತೆ ಅನ್ಸತ್ತ. ಇದನ್ನ ಈ ರೀತಿಯಾಗಿ ನೋಡ್ಕೊರಿ. ಕಠಿಣವಾದ, ದಪ್ಪವಾದ, ಕಂದು ಬಣ್ಣದ ಮತ್ತು ಗಟ್ಟಿಯಾದ ಕಾಂಡ ಹೊಂದಿದ್ದು ಎತ್ತರವಾಗಿ ಬೆಳೆಯುತ್ತವೆ. ಅವುಗಳ ರಂಬೆಗಳು ವಿಶಿಷ್ಟವಾಗಿ ಕಾಂಡದ ಮೇಲಿನ ಭಾಗದಲ್ಲಿ, ಈ ಮರ ನೋಡ್ರಿ, ಕಾಂಡ ಇಲ್ಲೈತಿ, ಕಾಂಡದ ಮೇಲಿನ ಭಾಗದಲ್ಲಿ ಪ್ರಾರಂಭವಾಗುತ್ತವೆ. ಕಾಂಡದ ಮೇಲಿನ ಭಾಗದಲ್ಲಿ ಮತ್ತು ನೆಲದಿಂದ ಎತ್ತರದಲ್ಲಿ, ನೋಡ್ರಿ ನೆಲಕ್ಕೆ ಬಹಳ ಡಿಸ್ಟೆನ್ಸ್ ಐತಿ, ನೆಲದಿಂದ ಎತ್ತರದಲ್ಲಿ ಪ್ರಾರಂಭವಾಗುತ್ತವೆ. ಈ ಸಸ್ಯಗಳನ್ನ ಮರಗಳೆಂದು ಕರೆಯುತ್ತಾರೆ. ನೋಡ್ರಿ, ಮರ ಅಂದ್ರ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ. ಕೆಲವು ಸಸ್ಯಗಳು ಕಠಿಣವಾದ, ದಪ್ಪವಾದ, ಕಂದು ಬಣ್ಣದ ಮತ್ತು ಗಟ್ಟಿಯಾದ ಕಾಂಡ ಹೊಂದಿದ್ದು ಎತ್ತರವಾಗಿ ಬೆಳೆಯುತ್ತವೆ. ಅವುಗಳ ರಂಬೆಗಳು ವಿಶಿಷ್ಟವಾಗಿ ಕಾಂಡದ ಮೇಲಿನ ಭಾಗದಲ್ಲಿ ಮತ್ತು ನೆಲದಿಂದ ಎತ್ತರದಲ್ಲಿ ಪ್ರಾರಂಭವಾಗುತ್ತವೆ. ಈ ಸಸ್ಯಗಳನ್ನ ಮರಗಳೆಂದು ಕರೆಯುತ್ತಾರೆ. ಉದಾಹರಣೆ ಇಲ್ಲಿ ಕೊಟ್ರ ಮಾವಿನ ಮರ. ಉದಾಹರಣೆ ಏನು ಅಂದ್ರ ಮಾವಿನ ಮರ. ಇನ್ನ ಎರಡನೇದ್ ನೋಡೋದಾದ್ರ ಪೊದೆಗಳು. ಅದೇ ರೀತಿ ಪೊದೆಗಳು. ಕೆಲವು ಸಸ್ಯಗಳು ಮರಗಳಷ್ಟು ಎತ್ತರ ಇರುವುದಿಲ್ಲ. ಈ ಸಸ್ಯಗಳ ಕಾಂಡಗಳು ಕಂದು ಬಣ್ಣ ಹೊಂದಿದ್ದು ರೆಂಬೆಗಳು ಭೂಮಿಗೆ ಸಮೀಪದಲ್ಲಿ ಇರುತ್ತವೆ. ನೋಡ್ರಿ, ಮರದೊಳಗ ರೆಂಬೆಗಳು ಭೂಮಿಗೆ, ನೆಲದಿಂದ ಮೇಲೆ ಇದ್ದು ಇಲ್ಲಿ ಭೂಮಿಗೆ ಸಮೀಪ ಅದವು. ಇವುಗಳ ಕಾಂಡ ಗಟ್ಟಿಯಾಗಿದ್ದು ಮರದಲ್ಲಿರುವಷ್ಟು ದಪ್ಪನಾಗಿರುವುದಿಲ್ಲ. ಈ ಸಸ್ಯಗಳನ್ನ ಪೊದೆಗಳು ಎಂದು ಕರೆಯುತ್ತಾರೆ. ಇನ್ನೊಮ್ಮೆ ಪೊದೆಗಳಂದ್ರೆ ಏನ್ ಹೇಳ್ತೀನಿ ನೋಡ್ರಿ. ಕೆಲವು ಸಸ್ಯಗಳು ಮರಗಳಷ್ಟು ಎತ್ತರವಾಗಿರುವುದಿಲ್ಲ.
ಈ ಸಸ್ಯಗಳ ಕಾಂಡಗಳು ಕಂದು ಬಣ್ಣ ಹೊಂದಿದ್ದು ರೆಂಬೆಗಳು ಭೂಮಿಗೆ ಸಮೀಪದಲ್ಲಿ ಇರುತ್ತವೆ. ಇವುಗಳ ಕಾಂಡ ಗಟ್ಟಿಯಾಗಿದ್ದು ಮರದಲ್ಲಿರುವಷ್ಟು ದಪ್ಪನಾಗಿರುವುದಿಲ್ಲ. ಈ ಸಸ್ಯಗಳನ್ನ ಪೊದೆಗಳು ಎಂದು ಕರೆಯುತ್ತಾರೆ. ಉದಾಹರಣೆ ಗುಲಾಬಿ ಸಸ್ಯ. ಇಲ್ಲಿ ನೋಡ್ರಿ ಪೊದೆ, ಗುಲಾಬಿ ಸಸ್ಯ ಕೊಟ್ಟರು ನೋಡ್ರಿ, ಗುಲಾಬಿ, ದಾಸವಾಳ ಇವೆಲ್ಲ ಪೊದೆ. ನೆಕ್ಸ್ಟ್ ಮೂಲಿಕೆಗಳು. ಕೆಲವು ಸಸ್ಯಗಳ ಕಾಂಡಗಳು ತೆಳುವಾಗಿ, ಎಳಸಾಗಿ ಮತ್ತು ಹಸಿರಿನಿಂದ ಕೂಡಿರುತ್ತವೆ. ಇವುಗಳನ್ನ ಮೂಲಿಕೆಗಳು ಎನ್ನುತ್ತಾರೆ. ಉದಾಹರಣೆ ಟೊಮೆಟೊ ಸಸ್ಯ. ಇಲ್ಲಿದೆ ನೋಡ್ರಿ ಟೊಮೆಟೊ ಸಸ್ಯ, ಇದು ಮೂಲಿಕೆಗೆ ಉದಾಹರಣೆ. ಗಿಡಮೂಲಿಕೆ ಟೊಮೆಟೊ ಸಸ್ಯ. ಟೊಮೆಟೊ ಸಸ್ಯ ಉದಾಹರಣೆ ಮೂಲಿಕೆ ಆಗಿದೆ. ಇನ್ನ ಬಳ್ಳಿಗಳು ಅಂತ ಬರ್ತವು. ಕೆಲವು ಸಸ್ಯಗಳು ದುರ್ಬಲ ಕಾಂಡಗಳನ್ನ ಹೊಂದಿದ್ದು ಬೆಳೆಯಲು ಆಧಾರದ ಅಗತ್ಯವಿರುತ್ತದೆ. ಇವುಗಳನ್ನ ಬಳ್ಳಿಗಳು ಎಂದು ಕರೆಯುತ್ತಾರೆ. ಇವುಗಳ ಕಾಂಡ ಹೆಂಗಿರುತ್ತ, ದುರ್ಬಲವಾಗಿರುತ್ತ. ಅಂದ್ರೆ ಅಷ್ಟು ಮರಗಳಲ್ಲಿ, ಪೊದೆಗಳಲ್ಲಿ, ಇನ್ನು ಮೂಲಿಕೆಗಳಲ್ಲಿ ಕಂಡು ಬಂತಲ್ಲ ಅಷ್ಟು ಗಟ್ಟಿಯಾಗಿರಲ್ಲ, ದುರ್ಬಲವಾಗಿರುತ್ತ. ಮತ್ತ ಬೆಳೆಯಲು ಏನ್ ಬೇಕು, ಆಧಾರ ಬೇಕು ಇದಕ್ಕ. ಇವುಗಳನ್ನ ಬಳ್ಳಿಗಳು ಅಂತ ಕರೀತಾರೆ. ಕೆಲವು ಸಸ್ಯಗಳು ನೆಲದ ಮೇಲೆ ಹರಡಿಕೊಳ್ಳುತ್ತವೆ. ಇವುಗಳನ್ನ ನೆಲಬಳ್ಳಿಗಳು ಎಂದು ಕರೆಯುತ್ತಾರೆ. ನೆಲದ ಮೇಲಿತ್ತು ಅಂದ್ರ, ನೆಲದ ಮೇಲೆ ಹರಡ್ಕೊಂಡಿದ್ವು ಅಂದ್ರ ಅವಕ್ ನೆಲಬಳ್ಳಿ ಅಂತಾರ. ಸಾಮಾನ್ಯವಾಗಿ ಗಿಡಕ್ಕೆ ಆಧಾರವಾಗಿ ಬೆಳೆದ್ರ ಅವಕ್ಕ ಬಳ್ಳಿಗಳು ಅಂತ ಕರೀತಾರೆ. ಇದಿಷ್ಟು ನಾವು ಮರಗಳನ್ನ ಪೊದೆಗಳನ್ನ ಮತ್ತು ಮೂಲಿಕೆಗಳು ಮತ್ತು ಬಳ್ಳಿಗಳನ್ನಾಗಿ ವಿಂಗಡಣೆ ಮಾಡಿದ್ದು. ಅವುಗಳ ಕಾಂಡಗಳ ಆಧಾರದ ಮೇಲೆ ಈ ವಿಂಗಡಣೆ ನೋಡ್ತೀವಿ. ಇನ್ನ ಇವುಗಳ ಎಲೆಯನ್ನ ನೋಡಿದಾಗ, ಎಲೆಯಲ್ಲಿ ನಾಳ ವಿನ್ಯಾಸ ಅಂತ ಕರೀತಾರ. ಈ ನಾಳ ವಿನ್ಯಾಸಗಳನ್ನ ನೋಡಿದಾಗ ವಿಧಗಳನ್ನ ಮಾಡ್ತಾರ. ಅದು ಯಾವ ರೀತಿ ನೋಡ್ರಿ, ಸಸ್ಯದ ಎಲೆಗಳ ಮೇಲೆ ಸಣ್ಣ ಗೆರೆಗಳು, ಸಸ್ಯದ ಎಲೆಗಳ ಮೇಲೆ ಸಣ್ಣ ಗೆರೆಗಳನ್ನ ನೀವು ಗಮನಿಸಿರಬಹುದು. ಹೌದು, ಇವುಗಳೇ ನಾಳಗಳು. ಸಸ್ಯದ ಮೇಲಿನ ಸಣ್ಣ ಗೆರೆಗಳನ್ನ ನಾಳಗಳು ಎಂದು ಕರೆಯುತ್ತಾರೆ. ಎಲೆಯ ಮೇಲಿನ ನಾಳಗಳ ಜೋಡಣೆಯನ್ನ ನಾಳ ವಿನ್ಯಾಸ ಎಂದು ಕರೆಯುತ್ತಾರೆ. ನಾಳ ವಿನ್ಯಾಸ ಅಂತಂದ್ರೆ ಎಲೆಗಳ ಮೇಲಿನ ನಾಳಗಳ ಜೋಡಣೆಯನ್ನ ನಾಳ ವಿನ್ಯಾಸ ಅಂತ ಕರೀತಾರೆ. ಇದು ಸಿಂಪಲ್. ಇಲ್ಲಿ ನೋಡ್ರಿ, ಇಲ್ಲಿ ದಾಸವಾಳದ ಎಲೆ ಐತಿ, ಇದು ಜಾಲಬಂಧ ನಾಳ ವಿನ್ಯಾಸವನ್ನ ಹೊಂದೈತಿ. ಇದು ಸಮಾಂತರ ನಾಳ ವಿನ್ಯಾಸ ಅಂತ ಹೇಳ್ಯಾರ. ಬಾಳೆ ಎಲೆಗೆ ಹುಲ್ಲು ಸಮಾಂತರ ನಾಳ ವಿನ್ಯಾಸ ಅಂತ ಹೇಳ್ಯಾರ. ಹಂಗಂದ್ರ ಜಾಲಬಂಧ ನಾಳ ವಿನ್ಯಾಸ ಅಂದ್ರೆ ಏನಂತ ನೋಡ್ರಿ. ಕೆಲವು ಎಲೆಗಳಲ್ಲಿ ದಪ್ಪವಾಗಿರುವ ಮಧ್ಯದ ನಾಳದ ಇಕ್ಕೆಲಗಳಲ್ಲಿ ಜಾಲದ ರೀತಿಯ ನಾಳಗಳನ್ನ ನಾವು ನೋಡ್ತೀವಿ. ಈ ವಿನ್ಯಾಸವನ್ನ ಜಾಲಬಂಧ ನಾಳ ವಿನ್ಯಾಸ ಎಂದು ಕರೆಯುತ್ತಾರೆ. ಉದಾಹರಣೆ ದಾಸವಾಳದ ಎಲೆಗಳು. ನೋಡ್ರಿ, ಜಾಲ ರೀತಿಯ ನಾಳಗಳ ಜೋಡಣೆ ಇರುತ್ತಿಲ್ಲ. ಇಲ್ಲ ಇದು ನೋಡ್ರಿ, ಇದು ದಾಸವಾಳದ ಎಲೆ. ಇಲ್ಲಿ ಜಾಲ ರೀತಿಯ ನಾಳ ವಿನ್ಯಾಸ ಇರೋದ್ರಿಂದ ಇದಕ್ಕೆ ಜಾಲಬಂಧ ನಾಳ ವಿನ್ಯಾಸ ಅಂತ ಕರೀತಾರ. ಇನ್ನ ಕೆಲವು ಎಲೆಗಳಲ್ಲಿ ನಾಳಗಳು ಸಮಾಂತರವಾಗಿ ಇರುವುದನ್ನ ನೀವು ಗಮನಿಸಿರಬಹುದು ಅಥವಾ ಇರ್ತವು. ಕೆಲವು ಎಲೆಗಳಲ್ಲಿ ನಾಳಗಳು ಸಮಾಂತರವಾಗಿ ಇರುವುದನ್ನ ನೀವು ಗಮನಿಸಿರಬಹುದು. ಈ ವಿನ್ಯಾಸವನ್ನ ಸಮಾಂತರ ನಾಳ ವಿನ್ಯಾಸ ಎಂದು ಕರೆಯುತ್ತಾರೆ. ಉದಾಹರಣೆ ಹುಲ್ಲು, ಬಾಳೆ ಗಿಡದ ಎಲೆಗಳು. ಹುಲ್ಲು, ಬಾಳೆ ಗಿಡದ ಎಲೆಗಳು ಇಲ್ಲಿ ನೋಡ್ರಿ ಸಮಾಂತರ ಹೆಂಗದವು, ಸಮಾಂತರವಾಗಿ ಅದಾವು ಈ ರೀತಿ. ಇಲ್ಲೇ ಜಾಲಬಂಧ ರೀತಿ ಅದಾವು, ಅದಕ್ಕೆ ಇದು ಜಾಲಬಂಧ ನಾಳ ವಿನ್ಯಾಸ. ಇಲ್ಲೇ ಸಮಾಂತರ ನಾಳಗಳ ವಿನ್ಯಾಸವನ್ನ ಕಾಣ್ತೀವಿ. ಆದ್ರಿಂದ ಇದಕ್ಕೆ ಸಮಾಂತರ ನಾಳ ವಿನ್ಯಾಸ ಅಂತ ಕರೀತಾರ. ಸಮಾಂತರ ನಾಳಗಳು ಕಂಡು ಬರ್ತಾವ ಇಲ್ಲಿ ನೋಡ್ರಿ ಈ ತರ. ಈಗ ನಾಳ ವಿನ್ಯಾಸದಲ್ಲಿ ಎರಡು ವಿಧಗಳು, ಸಮಾಂತರ ನಾಳ ವಿನ್ಯಾಸ
ಜಾಲಬಂಧ ನಾಳ ವಿನ್ಯಾಸ, ಜಾಲಬಂಧ ನಾಳ ವಿನ್ಯಾಸಕ್ಕ ದಾಸವಾಳದ ಎಲೆ. ಇನ್ನು ಸಮಾಂತರ ನಾಳ ವಿನ್ಯಾಸಕ್ಕ ಬಾಳೆ ಗಿಡದ ಎಲೆ, ಹುಲ್ಲು, ಇವು ಉದಾಹರಣೆ. ಇನ್ನು ನಾವು ಬೇರಿನ ವ್ಯವಸ್ಥೆಯನ್ನ ನೋಡುದಾದ್ರ ಬೇರಿನೊಳಗ ಎರಡು ವಿಧಗಳು ಬರ್ತವು, ತಂತು ಬೇರು ಮತ್ತು ತಾಯಿ ಬೇರು ಅಂತಂತಂದ. ಇಲ್ಲಿ ಸಾಸಿವೆ ಗಿಡ ನೋಡ್ರಿ, ಸಾಸಿವೆ ಗಿಡ ಇಲ್ಲಿ ಮೇಲ್ಗಡೆ ಇದೆಯಲ್ಲ, ಇಲ್ಲಿ ಬೇರು ನೋಡ್ರಿ. ಸಾಸಿವೆ ಗಿಡದಲ್ಲಿ ಬೇರು, ಇಲ್ಲಿ ಒಂದು ದೊಡ್ಡ ಬೇರು ಐತಿ, ಅದಕ್ಕ ಚಿಕ್ಕ ಚಿಕ್ಕದಾಗಿ ಬೇರೆ ಬೇರುಗಳು ಅದಾವು. ಇನ್ನ ಹುಲ್ಲಿನಲ್ಲಿ ಬೇರುಗಳನ್ನು ನೋಡ್ರಿ, ಇಲ್ಲಿ ತಂತು ಬೇರು ಅಂತ ಹೇಳ್ಯಾರ. ತಂತು ಬೇರು ಅಂದ್ರೆ ಏನಂತ ನೋಡೋಣ. ಇಲ್ಲಿ ಬೇರೆಲ್ಲ ಒಂದೇ ರೀತಿ ಸಮನಾಗಿ ಅದಾವ. ದೊಡ್ಡ ಬೇರು ಎಲ್ಲಿ ಕಾಣ್ತಾ ಇಲ್ಲ, ಇಲ್ಲಿ ಎಲ್ಲಾ ಒಂದೇ ಸಮನಾಗೈತಿ. ಸಮಾಂತರ ನಾಳ ವಿನ್ಯಾಸ ಕಾಣುತ್ತಿಲ್ಲ, ಇಲ್ಲಿ ಜಾಲಬಂಧ ನಾಳ ವಿನ್ಯಾಸ ಕಾಣುತ್ತೆ ಎಲೆಯಲ್ಲಿ ನೋಡ್ರಿ. ಈಗ ಸಾಸಿವೆ ಗಿಡ, ಈ ಸಸ್ಯದ ಬೇರುಗಳು ಒಂದು ಮುಖ್ಯ ಬೇರನ್ನ ಹೊಂದಿರುತ್ತವೆ, ಮತ್ತು ಅದರಿಂದ ಕವಲೊಡೆದು ಸಣ್ಣ ಬೇರುಗಳು ಹುಟ್ಟಿರುತ್ತವೆ. ಈಗ ನೋಡಿದ್ವಲ್ಲ, ಅದ ಒಂದು ಮುಖ್ಯ ಬೇರು ಇರುತ್ತಾ, ಅದ್ರ ಕವಲು ಹೊಡೆದು ಸಣ್ಣ ಬೇರುಗಳಿರುತ್ತ. ಮುಖ್ಯ ಬೇರನ್ನ ತಾಯಿ ಬೇರು ಅಂತ ಕರೀತಾರ. ತಾಯಿ ಬೇರನ್ನ ಹೊಂದಿರುವ ಸಸ್ಯಕ್ಕೆ ಇನ್ನೊಂದು ಉದಾಹರಣೆ ಅಂದ್ರೆ ದಾಸವಾಳ. ಅಲ್ಲೇ ಜಾಲಬಂಧ ನಾಳ ವಿನ್ಯಾಸವನ್ನ ಮೇಲಿನ ಉದಾಹರಣೆ ನೋಡಿದ್ವಲ್ಲ, ದಾಸವಾಳದ ಎಲೆ ಯಾವ ರೀತಿ ಇರುತ್ತ ಅಂತ. ಅದು ಇನ್ನ ತಂತು ಬೇರು ತಂತು ಬೇರು ಹುಲ್ಲಿಗೆ ನೋಡಿದ್ವಲ್ಲ. ತಂತು ಬೇರು ಅಂದ್ರೆ ಏನ್ ನೋಡ್ರಿ, ಕಾಂಡದ ಬುಡದಿಂದ ಒಂದೇ ಗಾತ್ರದ ತೆಳುವಾದ ಬೇರುಗಳು ಗೊಂಚಲಾಗಿ ಬೆಳೆದಿರುವುದನ್ನ ನಾವು ಹುಲ್ಲಿನೊಳಗೆ ಕಾಣ್ತೀವಿ. ಈ ರೀತಿಯ ಬೇರುಗಳನ್ನ ತಂತು ಬೇರು ಎಂದು ಕರೆಯುತ್ತಾರೆ. ಅಂದ್ರೇನು, ಕಾಂಡದ ಬುಡದಿಂದ ಒಂದೇ ಗಾತ್ರದ ತೆಳುವಾದ ಬೇರುಗಳು ಗೊಂಚಲಾಗಿ ಬೆಳೆಯುವುದನ್ನ ತಂತು ಬೇರುಗಳು ಎಂದು ಕರೆಯುತ್ತಾರೆ. ಅದಕ್ಕೇನು ಉದಾಹರಣೆ ಅಂದ್ರೆ ಹುಲ್ಲು. ನಾಳ ವಿನ್ಯಾಸದೊಳಗ ಎರಡು ವಿಧಗಳು, ತಂತು ತಂತು ಬೇರು ನಾಳ ವಿನ್ಯಾಸದೊಳಗ ಎರಡು ವಿಧಗಳು, ಜಾಲಬಂಧ ನಾಳ ವಿನ್ಯಾಸ, ಸಮಾಂತರ ನಾಳ ವಿನ್ಯಾಸ. ಬೇರಿನೊಳಗನು ಎರಡು ವಿಧಗಳು ಬರ್ತವು, ತಾಯಿ ಬೇರಿನ ವ್ಯವಸ್ಥೆ, ತಂತು ಬೇರಿನ ವ್ಯವಸ್ಥೆ. ತಾಯಿ ಬೇರಿನ ವ್ಯವಸ್ಥೆ ಅಂದ್ರ ಒಂದು ಮುಖ್ಯ ಬೇರು ಇರುತ್ತ, ಅದಕ್ಕ ಕವಲು ಹೊಡಿದು ಇತರ ಬೇರುಗಳು ಇರುತ್ತವು. ಮುಖ್ಯ ಬೇರನ್ನ ತಾಯಿ ಬೇರು ಅಂತ ಕರೀತಾರ. ಇನ್ನ ಕಾಂಡದ ಬುಡದಿಂದ ಒಂದೇ ಗಾತ್ರದ ತೆಳುವಾದ ಬೇರುಗಳು ಗೊಂಚಲಾಗಿ ಬೆಳೆಯುವುದನ್ನ ತಂತು ಬೇರು ಅಂತ ಕರೀತಾರ. ಉದಾಹರಣೆ ಹುಲ್ಲು. ಸಸ್ಯಶಾಸ್ತ್ರರು ಇದನ್ನ ಪಟ್ಟಿ ಮಾಡ್ರಿ ಅಂತ ಹೇಳ್ಯಾರ. ಅಂದ್ರ ಇಲ್ಲಿ ಬೇರಿನ ವ್ಯವಸ್ಥೆ ಯಾವ ರೀತಿ ಇರುತ್ತ, ನಾಳ ವಿನ್ಯಾಸ ಯಾವ ರೀತಿ ಇರುತ್ತ ನೋಡ್ರಿ ಅಂತ ಹೇಳ್ಯಾರ. ಇವನ್ನೊಂದಿಷ್ಟು ಬರೀರಿ. ಇನ್ನ ಏಕದಳ ದ್ವಿದಳ ಅಂತ ಬರುತ್ತೆ. ಏಕದಳ ಸಸ್ಯಗಳು, ದ್ವಿದಳ ಸಸ್ಯಗಳು. ಇಲ್ಲಿ ನೋಡ್ರಿ, ಇದು ದ್ವಿದಳ ಬೀಜ ಕಡಲೆ, ಏಕದಳ ಬೀಜ ಜೋಳ ಅಂತ ಹೇಳ್ಯಾರ. ಏಕದಳ ಅಂದ್ರ ಬೀಜದೊಳಗ ಒಂದೇ ದಳ ಇರೋದಕ್ಕ ಏಕದಳ ಅಂತ ಕರೀತಾರ. ನೋಡ್ರಿ, ಒಂದು ಬೀಜದಳವನ್ನ ಹೊಂದಿದ್ರ ಅದಕ್ಕ ಏಕದಳ ಅಂತ ಕರೀತಾರ. ಉದಾಹರಣೆ ಜೋಳ. ದ್ವಿದಳ ಅಂದ್ರ ಬೀಜದಳಗಳು ಎರಡು ಭಾಗವನ್ನ ಹೊಂದಿದ್ರ, ಎರಡು ಬೀಜದಳ ಎರಡು ಇದ್ರ ಅದಕ್ಕ ದ್ವಿದಳ ಅಂತ ಕರೀತಾರ. ಉದಾಹರಣೆ ಕಡಲೆ. ಏಕದಳ, ದ್ವಿದಳ. ಏಕದಳಕ್ಕ ಜೋಳ ಉದಾಹರಣೆ, ಜೋಳ, ರಾಗಿ, ಅಕ್ಕಿ ಇವೆಲ್ಲ ಉದಾಹರಣೆ ಆಗ್ತವು. ದ್ವಿದಳಕ್ಕ ಕಡಲೆ, ಹೆಸರು, ಅವರೆ, ಇವು ಈ ತರದ್ದು ಉದಾಹರಣೆ ಆಗ್ತವು. ನೋಡ್ರಿ, ಇಲ್ಲಿ ದ್ವಿದಳ ಅಂತಂದ್ರ ಬೀಜದಳ ಹೆಂಗ ಕವಲು ಹೊಡೆದೈತಿ,
ಎರಡು ಭಾಗಗಳಾಗ್ಯಾವ. ಬೀಜದಳ ಇಲ್ಲಿ ಏಕದಳದೊಳಗೆ ಒಂದೇ ಇರುತ್ತ, ಬೀಜದಳ ಒಂದೇ ಇರುತ್ತ. ಇನ್ನ ಪ್ರಾಣಿಗಳನ್ನ ನೋಡೋದಾದ್ರ ನೋಡ್ರಿಲ್ಲ, ಪ್ರಾಣಿ ಹೆಸರು, ಚಲನೆಯ ವಿಧ. ಪ್ರಾಣಿಗಳು ಚಲನೆಯ ಆಧಾರದ ಮೇಲೆ ವಿಧಗಳನ್ನು ಮಾಡ್ರ. ಇರುವೆ, ಚಲನೆಯ ವಿಧ ನಡೆಯುತ್ತದೆ. ನಡೆಯುತ್ತದೆ. ಇಲ್ಲಿವರೆಗೂ ಸಸ್ಯಗಳ ಬಗ್ಗೆ ನೋಡಿದ್ವಿ. ಎಲೆ ಹೆಂಗ್ ನಡೆಯುತ್ತಾ ಅಂತಂತಂದ್ರ ಕಾಲುಗಳ ಮೂಲಕ ನಡೆಯುತ್ತಾ ಇರುವೆ. ಈಗ ಪ್ರಾಣಿಗಳನ್ನು ನೋಡೋದಾದ್ರ ಮೇಕೆ ನಡೆಯುತ್ತದೆ ಮತ್ತು ನೆಗೆಯುತ್ತದೆ ಕಾಲುಗಳ ಮೂಲಕ. ಪಾರಿವಾಳ ಹಾರುತ್ತದೆ ರೆಕ್ಕೆಗಳ ಮೂಲಕ. ನೊಣ ನಡೆಯುತ್ತದೆ ಮತ್ತು ಹಾರುತ್ತದೆ ಕಾಲುಗಳು ಮತ್ತು ರೆಕ್ಕೆಗಳ ಮೂಲಕ. ಮೀನು ಈಜುತ್ತದೆ, ಮೀನು ಈಜುತ್ತದೆ, ಚಲನೆಯ ವಿಧ ಈಜುತ್ತದೆ. ಎಲ್ಲ ಈಜು ರೆಕ್ಕೆಯ ಮೂಲಕ ಈಜುತ್ತದೆ. ಇನ್ನ ಸಿಂಹ ನೋಡೋದಾದ್ರ ನಡೆಯುತ್ತದೆ, ಕಾಲುಗಳ ಮೂಲಕ ಸಿಂಹ ನಡೆಯುತ್ತದೆ. ಈ ರೀತಿ ಇದ್ರೆ ಉದಾಹರಣೆ ಕೊಡೋದಾದ್ರ ಇಲ್ಲಿ ವಿಜ್ಞಾನಿ ಹೆಸರು ಕೊಟ್ರ ಜಾನಕಿ ಅಮ್ಮಾಳ್ ಅಂತಂದು, ಸ್ವಲ್ಪ ನೋಡ್ಕೊಳ್ರಿ. ಮೀನು ಈಜರೆಕ್ಕೆಗಳ ಸಹಾಯದಿಂದ ನೀರಿನಲ್ಲಿ ಈಜುತ್ತದೆ. ಮೇಕೆಗಳು ಕಾಲುಗಳ ಸಹಾಯದಿಂದ ನೆಲದ ಮೇಲೆ ನಡೆಯುತ್ತವೆ. ನಾವು ಜೀವ ಪ್ರಪಂಚ ಅಂತ 5ನೇ ತರಗತಿಯೊಳಗ ಇದ್ರ ಬಗ್ಗೆ ನೋಡಿವಿ. ಮತ್ತ 4ನೇ ತರಗತಿ ಒಳಗ ಪ್ರಾಣಿ ಪ್ರಪಂಚ ಅಲ್ಲಿನೂ ನೋಡಿವಿ. ಯಾವ್ಯಾವ ರೀತಿ ನಡೆಯುತ್ತವೆ, ಯಾವ್ಯಾವ ರೀತಿ ಚಲಿಸುತ್ತವೆ ಅನ್ನೋದ್ರ ಬಗ್ಗೆ. ಈಗ ಮುಂದುವರೆದ ಭಾಗವಾಗಿ ಇದನ್ನ ಕೊಟ್ರ ನಿಮ್ಗ 6ನೇ ತರಗತಿ ಒಳಗ. ಮರುಭೂಮಿಯಲ್ಲಿ ಯಾವ್ದು ವಾಸ ಮಾಡುತ್ತಾ? ಬೇರೆ ಬೇರೆ ಪ್ರದೇಶಗಳಲ್ಲಿ ಕಂಡು ಬರುವ ಪ್ರಾಣಿಗಳು ಮತ್ತು ಸಸ್ಯಗಳು ಅಂತ ಹೇಳ. ಮರುಭೂಮಿಯಲ್ಲಿ ಒಂಟೆ, ಪರ್ವತಗಳ ಮೇಲೆ ದೇವದಾರು, ಸಾಗರದಲ್ಲಿ ಮೀನು ವಾಸ ಮಾಡುತ್ತಾ, ಕಾಡಿನಲ್ಲಿ ಸಿಂಹ, ಯಾವುದಾದ್ರೂ ಇತರೆ ಅಂತ ಹೇಳ್ಯಾರ. ಕೊಳಚೆ ಪ್ರದೇಶದಲ್ಲಿ ಸೊಳ್ಳೆಗಳು ಅಂತ, ಕೊಳಚೆ ಪ್ರದೇಶದಲ್ಲಿ ಕೀಟಗಳು ಅಂತ ಹೇಳ್ಬೋದು. ಇತರೆ ಯಾವ್ದಾದ್ರು ಅಂತ ಕೇಳಾರಲ್ಲ ಅಲ್ಲೇ. ಇನ್ನ ಮರುಭೂಮಿಯಲ್ಲಿ ಮತ್ತೆ ಯಾವ್ದು ವಾಸ ಮಾಡುತ್ತಾ ಅಂತ ಕೇಳ್ಯಾರ. ಮರುಭೂಮಿಯಲ್ಲಿ ನಾವು ಇದನ್ನ ತಗೊಂಡ್ರ ಪ್ರಾಣಿ ಮತ್ತು ಸಸ್ಯಗಳು ಅಂತ ಹೇಳ್ಯಾರ. ಒಂದ್ ಸಸ್ಯ ಅಂತಂತಂದ್ರ ಏನು ಕಳ್ಳಿ, ಪಾಪಸ್ ಕಳ್ಳಿ ಅಂತಾರಲ್ಲ ಅದು. ಪರ್ವತಗಳ ಮೇಲೆ ಸಸ್ಯವನ್ನು ತಗೊಂಡ್ರ ರೋಡೋಡೆಂಡ್ರಾನ್ ಅಂತ ಒಂದ್ ಸಸ್ಯ ಬರುತ್ತಾ ಅದು. ಸಾಗರದಲ್ಲಿ ಬೆಳೆಯುವ ಸಸ್ಯ ಪಾಚಿ ತರ ಸಸ್ಯ ಬೆಳೆಯುತ್ತ, ಸ್ಪೈರೋಗೈರಾ ಅಂತಾರಲ್ಲ ಅದು ಸಾಗರದಲ್ಲಿ ಬೆಳೆಯೋದು. ಕಾಡಿನಲ್ಲಿ ದೇವದಾರು ಮರ, ನೇರಳೆ ಈ ತರದ್ ಬೆಳೆಯುತ್ತ. ಇತರ ಯಾವ್ದಾದ್ರು ಅಂತಂದ್ರೆ ತೆಂಗು ಎಲ್ಲಿ ಬೇಕಾದಲ್ಲಿ ಬೆಳೆಯುತ್ತ. ಇನ್ನು ನೋಡ್ರಿ, ಮರಳುಗಾಡಿನಲ್ಲಿ ಮಾಸಲ ಕಾಂಡವಿರುವ ಪಾಪಸು ಕಳ್ಳಿ. ವಿವಿಧ ಪ್ರದೇಶಗಳಲ್ಲಿ ಕಂಡುಬರುವ ಪ್ರಾಣಿಗಳು ಮತ್ತು ಸಸ್ಯಗಳ ಬಗ್ಗೆ ನಿಮ್ಮ ಅವಲೋಕನಗಳೇನು ಅಂತ ಹೇಳ್ಯಾರ. ಈಗ ಹೇಳಿದಲ್ಲ ಅದು. ಒಂದು ಪ್ರದೇಶದಲ್ಲಿ ಕಂಡುಬರುವ ಸಸ್ಯಗಳು ಮತ್ತು ಪ್ರಾಣಿಗಳು ಬೇರೊಂದು ಪ್ರದೇಶದಲ್ಲಿ ಕಂಡುಬರುವ ಸಸ್ಯಗಳು ಮತ್ತು ಪ್ರಾಣಿಗಳಿಗಿಂತ ವಿಭಿನ್ನವಾಗಿರುವುದನ್ನ ಈಗ ನಾವು ಕೋಷ್ಟಕದಲ್ಲಿ ನೋಡಿದ್ವಿ. ಇಲ್ಲಿ ಕೊಟ್ರ ನೋಡ್ರಿ. ರಾಜಸ್ಥಾನದ ಮರಳುಗಾಡಿನಲ್ಲಿ ಈ ಅಲೆಕ್ಸ್ ಅನ್ನೋ ವಿದ್ಯಾರ್ಥಿ ತಾನು ಗಮನಿಸಿದ ಮಾಸಲ ಕಾಂಡವನ್ನು ಹೊಂದಿರುವ ಪಾಪಸು ಕಳ್ಳಿ ಗಿಡವನ್ನ
ಜ್ಞಾಪಿಸಿಕೊಳ್ಳುತ್ತಾನೆ. ಹಿಮಾಚಲ ಪ್ರದೇಶದ ಹಿಮಾಲಯ ಪರ್ವತಗಳಲ್ಲಿ ದೇವದಾರು ಮರಗಳನ್ನ ನೋಡಿದ್ದನ್ನ ಮಾಯಾ ಹಂಚಿಕೊಳ್ಳುತ್ತಾಳೆ. ಈ ಮರಗಳು ಶಂಕುವಿನ ಆಕಾರದಲ್ಲಿವೆ ಮತ್ತು ನಮ್ಯವಾದ ಮತ್ತು ಇಳಿಜಾರಾದ ರೆಂಬೆಗಳನ್ನ ಹೊಂದಿವೆ. ನೋಡ್ರಿ, ಈ ಮರಗಳು ಶಂಕುವಿನ ಆಕಾರದಲ್ಲಿವೆ ಮತ್ತು ಹಾಗೂ ನಮ್ಯವಾದ ಮತ್ತು ಇಳಿಜಾರಾದ ರೆಂಬೆಗಳನ್ನ ಹೊಂದಿವೆ. ಯಾವುವು? ಹಿಮಾಚಲ ಪ್ರದೇಶಗಳಲ್ಲಿ ದೇವದಾರು ಮರಗಳು. ಇನ್ನಿಲ್ಲೇ ಎಲ್ಲೇ ರಾಜಸ್ಥಾನದ ಮರಳುಗಾಡಿನಲ್ಲಿ ಏನು ಪಾಪಸ್ ಕಳ್ಳಿ ಗಿಡ ಈ ರೀತಿಯಾಗಿದ್ರ ದೇವದಾರು ಮರ ಈ ರೀತಿಯಾಗೈತಿ ಅಂತ ಕೊಟ್ರ. ಇಲ್ಲೇ ನೋಡ್ರಿ, ಮರಳುಗಾಡಿನಲ್ಲಿ ಮಾಂಸಲ ಕಾಂಡವಿರುವ ಪಾಪಸ್ ಕಳ್ಳಿ. ಇಲ್ಲೇ ಪರ್ವತದ ಮೇಲೆ ದೇವದಾರು ಮರ ಯಾವ ರೀತಿ ಆಗೈತಿ? ಮರಗಳು ಶಂಕುವಿನ ಆಕಾರದಲ್ಲಿವೆ. ನೋಡ್ರಿ, ಇಲ್ಲಿ ಶಂಕುವಿನ ಆಕಾರ ಆಯ್ತಲ್ಲ. ಹಾಗೂ ನಮ್ಯವಾದ ಮತ್ತು ಇಳಿಜಾರದ ರೆಂಬೆಗಳನ್ನು ಹೊಂದಿವೆ. ನಮ್ಯವಾದ ಹಾಗೂ ಇಳಿಜಾರಾದ ರೆಂಬೆಗಳು ಅದಾವ, ಕಾಣುತ್ತ ನೋಡ್ರಿ. ಇನ್ನ ಅಲ್ಲಿ ಪ್ರಾಣಿಗಳು ಯಾವ ರೀತಿ ಇರ್ತವು ಅನ್ನೋದನ್ನ ನೋಡೋದಾದ್ರ, ಅಂದ್ರ ಈ ಮರಳುಗಾಡಿನ ಪ್ರದೇಶದಲ್ಲಿ ನೀರಿನ ಲಭ್ಯತೆ ಬಹಳ ಕಡಿಮೆ ಇರುತ್ತವೆ. ಮರಳುಗಾಡಿನಲ್ಲಿ ವಿಶೇಷವಾಗಿ ಹಗಲು ತುಂಬಾ ಬಿಸಿಯಾಗಿದ್ದು ರಾತ್ರಿ ತೀವ್ರ ಚಳಿಯಿಂದ ಕೂಡಿರುತ್ತದೆ. ಆದ್ದರಿಂದ ಈ ಪ್ರದೇಶಗಳಲ್ಲಿ ಹಗಲು ಸುಡು ಬಿಸಿಲು ಮತ್ತು ರಾತ್ರಿಯ ತೀವ್ರ ಚಳಿಯ ಪರಿಸ್ಥಿತಿಗಳನ್ನು ಸಹಿಸಿ ಬದುಕುಳಿಯುವ ಸಸ್ಯಗಳು ಮತ್ತು ಪ್ರಾಣಿಗಳನ್ನ ನಾವು ಈ ಮರಳುಗಾಡಿನ ಪ್ರದೇಶದಲ್ಲಿ ಕಾಣ್ತೀವಿ. ಮರಳುಗಾಡಿನಲ್ಲಿ ಕಂಡುಬರುವ ಸಸ್ಯಗಳಲ್ಲಿ ಕಾಂಡಗಳು ನೀರನ್ನ ಸಂಗ್ರಹಿಸುತ್ತವೆ. ಅದಕ್ಕೆ ಪಾಪಸ್ ಕಳ್ಳಿ, ಮಾಂಸಲ ಕಾಂಡವಿರುವ ಪಾಪಸ್ ಕಳ್ಳಿ ರಾಜಸ್ಥಾನದಲ್ಲಿ ಕಂಡು ಬಂತಲ್ಲ, ಅದು ಒಂದು ಉದಾಹರಣೆ. ಬಿಸಿಯ ವಾತಾವರಣ ತಡೆದುಕೊಳ್ಳಲು ಈ ನೀರು ಸಂಗ್ರಹ ಆಗಿರುತ್ತಲ್ಲ, ಅದು ಸಹಾಯ ಆಗತ್ತ. ಇನ್ನ ತೀವ್ರ ಚಳಿಯ ಪ್ರದೇಶದಲ್ಲಿ, ಇದು ಮರಳುಗಾಡಿನ ಉಷ್ಣ ಪ್ರದೇಶ. ಇನ್ನ ಪರ್ವತ ಪ್ರದೇಶಗಳಲ್ಲಿ ಪದೇ ಪದೇ ಹಿಮಪಾತವಾಗುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಬದುಕುಳಿಯಲು ಕೆಲವು ಸಸ್ಯಗಳು ಹಿಮವು ಸುಲಭವಾಗಿ ಜಾರುವಂತೆ ಮಾಡುವ ಸಾಮರ್ಥ್ಯ ಪಡೆದಿರುತ್ತವೆ. ದೇವದಾರು ಮರದ ಶಂಕುವಿನ ಆಕಾರ ಮತ್ತು ಇಳಿಜಾರು ರೆಂಬೆಗಳು ಈ ಕೆಲಸವನ್ನ ಸುಲಭಗೊಳಿಸುತ್ತವೆ. ಇಳಿಜಾರು ರೆಂಬೆಗಳು ಈ ಕೆಲಸವನ್ನು ಸುಲಭಗೊಳಿಸುತ್ತವೆ. ವೈವಿಧ್ಯಮಯ ಪರಿಸ್ಥಿತಿಗಳಿಂದಾಗಿ ಪ್ರದೇಶದಿಂದ ಪ್ರದೇಶಕ್ಕೆ ಜೀವ ವೈವಿಧ್ಯತೆ ವ್ಯತ್ಯಾಸವಾಗುವುದನ್ನ ನಾವು ಈಗ ಇದರಿಂದ ನೋಡ್ಕೊಂಡ್ವಿ. ಇನ್ನು ರಾಜಸ್ಥಾನದ ಉಷ್ಣ ಮರಳುಗಾಡಿನ ಒಂಟೆ, ಈಗ ಸಸ್ಯದ ಬಗ್ಗೆ ನೋಡಿದ್ವಿ, ಇಲ್ಲಿ ಕೆಳಗ ಪ್ರಾಣಿಯ ಬಗ್ಗೆ ನೋಡೋಣ. ರಾಜಸ್ಥಾನದ ಉಷ್ಣ ಮರಳುಗಾಡಿನ ಒಂಟೆ ಮತ್ತು ಲಡಾಖ್ನ ಚಳಿಯ ಮರಳುಗಾಡಿನ ಒಂಟೆಯ ಚಿತ್ರವನ್ನ ನೋಡ್ರಿ. ಈಗ ಎಲ್ಲ ಐತ್ ನೋಡ್ರಿ, ಇದು ರಾಜಸ್ಥಾನದ ಉಷ್ಣ ಮರಳುಗಾಡಿನಲ್ಲಿ ವಾಸಿಸುವ ಒಂಟೆ. ಇದು ಇಲ್ಲೇ ಲಡಾಖ್ನ ಚಳಿಯ ಮರಳುಗಾಡಿನಲ್ಲಿ ವಾಸಿಸುವ ಒಂಟೆ. ನೋಡ್ರಿ, ಇದಕ್ಕ 2 ಡುಬ್ಬಗಳದಾವು, ಹೌದಾ? 2 ಉಬ್ಬುಗಳದಾವು, ಅದಕ್ಕ ಡುಬ್ಬ ಅಂತೀವಿ. 2 ಡುಬ್ಬುಗಳದಾವು, ಇಲ್ಲೇ ಒಂದು ಇದೆ. ಅಂದ್ರ ಪಾದಗಳು ನೋಡ್ರಿ, ಪಾದ. ಲಡಾಖ್ನ ಚಳಿಯ ಮರಳುಗಾಡಿನಲ್ಲಿ ವಾಸಿಸುವ ಒಂಟೆ. ಇಲ್ಲೇ ಚಳಿಯಲ್ಲಿ ವಾಸ ಮಾಡೋದ್ರಿಂದ ಕೂದಲುಗಳು ಬೆಳೆದವು ಇದಕ್ಕ, ಅದಂದ್ರ ಚಳಿಯಿಂದ ರಕ್ಷಣೆಗೆ. ಇಲ್ಲೇ ಅಷ್ಟು ಕೂದಲುಗಳು ಇಲ್ಲ ನೋಡ್ರಿ, ಇಲ್ಲಿ ಜಾಸ್ತಿ ಅಂದ್ರೆ ಚಳಿಗೆ ರಕ್ಷಣೆ ಪಡ್ಕೊಳಕ್ ಇರ್ತಾವ. ಇನ್ನ ವಿವರವಾಗಿ ನೋಡೋಣ. ಉಷ್ಣ ಮರಳುಗಾಡಿನಲ್ಲಿರುವ ಒಂಟೆ ಅಗಲವಾದ ಗೊರಸುಗಳುಳ್ಳ ನೀಳವಾದ ಕಾಲುಗಳನ್ನ ಹೊಂದಿದೆ. ಅಂದ್ರ ಪಾದ ಅಗಲ ಇರುತ್ತ, ನೇರವಾದ ದೊಡ್ಡದಾಗಿ ಇರುವಂತಹ ಕಾಲುಗಳನ್ನ ಹೊಂದಿದೆ. ನೀಳವಾದ ಕಾಲುಗಳು ಮತ್ತು ಅಗಲವಾದ ಗೊರಸುಗಳು, ಅದು ಎದಕ್ಕೆ ಉಪಯೋಗ ಐತೆ ಅಂತ, ಈ ಒಂಟೆಗಳಿಗೆ ಮರುಭೂಮಿ ಮರಳಿನಲ್ಲಿ ಕೂತು ಹೋಗದಂತೆ ನಡೆಯಲು ಸಹಾಯ ಮಾಡುತ್ತವೆ ಅಂತ
ವಿದ್ಯಾರ್ಥಿಗೆ ಅವ್ರ ಅಜ್ಜಿ ಹೇಳಿದ್ದು. ವಿದ್ಯಾರ್ಥಿ ಯಾರಂದ್ರ ಅಲೆಕ್ಸ್. ಇನ್ನೊಂದೆಡೆ ಅಂದ್ರ ಈ ಚಳಿಗಾಲದೊಳಗೆ ಏನೇನಾಗತ್ತ, ಚಳಿಯ ಮರುಭೂಮಿಯಲ್ಲಿನ ಒಂಟೆಗಳ ಕಾಲುಗಳು ಉಷ್ಣ ಮರುಭೂಮಿಯಲ್ಲಿನ ಒಂಟೆಗಳ ಕಾಲುಗಳಿಗಿಂತ ಚಿಕ್ಕದಾಗಿರುತ್ತವೆ. ಈ ಚಿಕ್ಕ ಕಾಲುಗಳು ಪರ್ವತ ಪ್ರದೇಶದಲ್ಲಿ ಸುಲಭವಾಗಿ ನಡೆಯಲು ಅನುಕೂಲವಾಗುತ್ತವೆ. ಪರ್ವತ ಪ್ರದೇಶದಲ್ಲಿ ನಡಿಬೇಕಲ್ಲ ಅವು, ಅದಕ್ಕ ಚಿಕ್ಕ ಕಾಲುಗಳು ಅನುಕೂಲವಾಗುತ್ತವೆ. ಮರುಭೂಮಿಯಲ್ಲಿ ಸುಲಭವಾಗಿ ಆಹಾರ ದೊರೆಯುವುದಿಲ್ಲ. ಒಂಟೆಗಳು ಅವುಗಳ ಡುಬ್ಬದಲ್ಲಿ ಆಹಾರವನ್ನ ಶೇಖರಿಸುತ್ತವೆ. ಉಷ್ಣ ಮರುಭೂಮಿಯಲ್ಲಿರುವ ಒಂಟೆಗಳಲ್ಲಿ ಒಂದು ಡುಬ್ಬವಿದ್ದು ಆಹಾರದ ಕೊರತೆಯ ಸಮಯದಲ್ಲಿ ಬದುಕುಳಿಯಲು ಸಹಾಯ ಮಾಡುತ್ತದೆ. ಶೀತ ಪ್ರದೇಶದ ಮರುಭೂಮಿಯಲ್ಲಿರುವ ಒಂಟೆಗಳು 2 ಡುಬ್ಬಗಳನ್ನು ಹೊಂದಿವೆ. ಈ 2 ಡುಬ್ಬಗಳು ಚಳಿಗಾಲದ ಕೊನೆಯಲ್ಲಿ ಗಾತ್ರದಲ್ಲಿ ಕ್ಷೀಣಿಸುತ್ತವೆ, ಏಕೆಂದರೆ ಶೀತ ಮರುಭೂಮಿಯಲ್ಲಿ ಆಹಾರ ಲಭ್ಯವಿರುವುದಿಲ್ಲ ಮತ್ತು ಅವುಗಳ ಡುಬ್ಬದಲ್ಲಿ ಶೇಖರಿಸಿದ ಆಹಾರವನ್ನ ಬಳಸುತ್ತವೆ. ಅಲ್ಲದೆ ಲಡಾಖ್ನ ತೀವ್ರ ಚಳಿಯಲ್ಲಿ ಬದುಕುಳಿಯಲು ತಲೆಯಿಂದ ಕುತ್ತಿಗೆಯವರೆಗೆ ಬೆಳೆಸಿದ ಕೂದಲುಗಳು ಸಹಾಯವಾಗುತ್ತವೆ. ಅದನ್ನ ಕೂದಲು ಯಾಕದವ ಅಂತ ಹೇಳಿದ್ವಲ್ಲ, ಚಳಿಯಿಂದ ರಕ್ಷಣೆಗೆ ಕೂದಲುಗಳು ಅದಾವ. ಅಂದ್ರ ಉಷ್ಣ ಮರಳುಗಾಡಿನಲ್ಲಿರುವ ಒಂಟೆಗೂ ಮತ್ತು ಪರ್ವತ ಪ್ರದೇಶದಲ್ಲಿ ಚಳಿಗಾಲದಲ್ಲಿ ವಾಸ ಮಾಡುವಂತಹ, ಚಳಿ ಪ್ರದೇಶದಲ್ಲಿ ಶೀತ ಪ್ರದೇಶದಲ್ಲಿ ವಾಸ ಮಾಡುವಂತಹ ಒಂಟೆಗೂ ಇರುವ ವ್ಯತ್ಯಾಸವನ್ನ ಇಲ್ಲಿ ಕೊಟ್ರ. ಇನ್ನ ಅದೇ ರೀತಿಯಾಗಿ ನೀಲಗಿರಿ ರೋಡೋಡೆಂಡ್ರಾನ್, ಸಿಕ್ಕಿಂನಲ್ಲಿ ರೋಡೋಡೆಂಡ್ರಾನ್ ಒಂದೇ ಸಸ್ಯ ನೋಡ್ರಿ. ಇಲ್ಲೇ ಬೇರೆ ತರ ಹೂ ಬಿಟ್ಟೈತಿ, ಇಲ್ಲಿ ಬೇರೆ ತರ ಹೂ ಬಿಟ್ಟಿರೈತಿ. ಅಂದ್ರ ಇಲ್ಲೇ ನೀಲಗಿರಿಯಲ್ಲಿ ಬೆಳೆದಿರೋದು, ಇದು ಸಿಕ್ಕಿಂನಲ್ಲಿ ಬೆಳೆದಿರುವುದು. ಆ ಪ್ರದೇಶಕ್ಕೆ ಅನುಗುಣವಾಗಿ ಬೇರೆ ತರ ಕಾಣುತ್ತಾ ಅಂತ. ನೀಲಗಿರಿಯ ಶೋಲಾ ಕಣಿವೆ ಕಾಡುಗಳಲ್ಲಿ ಉಜ್ವಲ ಪ್ರಭೆಯ ಹೂಗಳನ್ನು ರೋಡೋಡೆಂಡ್ರಾನ್ಗಳ ಬಗ್ಗೆ ಮಾಯಾ ಮಾತನಾಡುತ್ತಾಳೆ. ಇಲ್ಲಿ ರೋಡೋಡೆಂಡ್ರಾನ್ ಸಸ್ಯಗಳು ಪರ್ವತಗಳ ಮೇಲಿನ ಭಾರೀ ಗಾಳಿಯಿಂದ ಬದುಕುಳಿಯಲು ಕಡಿಮೆ ಎತ್ತರ ಹಾಗೂ ಚಿಕ್ಕ ಎಲೆಗಳನ್ನು ಹೊಂದಿರುತ್ತವೆ. ಏನು ಕಡಿಮೆ ಎತ್ತರ ಹೊಂದಿರ್ತವು, ಚಿಕ್ಕ ಎಲೆಗಳನ್ನ ಹೊಂದಿರ್ತವು. ಯಾವುದು ಇಲ್ಲೇ ರೋಡೋಡೆಂಡ್ರಾನ್ ಅನ್ನುವ ಸಸ್ಯ ಆಯ್ತು. ಇನ್ನ ಆದಾಗ್ಯೂ ಎತ್ತರದ ರೋಡೋಡೆಂಡ್ರಾನ್ಗಳನ್ನ ಹತ್ತಿರದ ಪರ್ವತಗಳಲ್ಲಿ ನೋಡಿರುವೆ ಎಂದು ಸಿಕ್ಕಿಂನ ಪ್ರೇಮ ಉಲ್ಲೇಖಿಸಿದಳು. ಆದ್ದರಿಂದ ರೋಡೋಡೆಂಡ್ರಾನ್ ನಂತಹ ಸಸ್ಯಗಳು ವಿಭಿನ್ನ ಪ್ರದೇಶಗಳಲ್ಲಿ ಬದುಕುಳಿಯಲು ಅಲ್ಲಿ ವಿಭಿನ್ನ ಗುಣಗಳನ್ನ ಪ್ರದರ್ಶಿಸುತ್ತವೆ. ಅಂದ್ರ ನೀಲಗಿರಿಯಲ್ಲಿ ಬೆಳೆಯೋದು ಚಿಕ್ಕದಾಗೈತಿ, ಇಲ್ಲೇ ಸಿಕ್ಕಿಂನಲ್ಲಿ ಬೆಳೆದಿರೋದು ದೊಡ್ಡದಾಗೈತಿ. ನೋಡ್ರಿ ಈ ರೀತಿ. ಅಂದ್ರ ಪ್ರದೇಶದಿಂದ ಪ್ರದೇಶಕ್ಕೆ ಬೇರೆ ಅದಾವಲ್ಲ, ಅದಕ್ಕ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಸಸ್ಯಗಳು ಮತ್ತು ಪ್ರಾಣಿಗಳು ಬದುಕುಳಿಯುವುದನ್ನ ಸಾಧ್ಯವಾಗಿಸುವ ವಿಶೇಷ ಗುಣಗಳನ್ನ ಹೊಂದಾಣಿಕೆಗಳು ಎಂದು ಕರೆಯುತ್ತಾರೆ. ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಸಸ್ಯಗಳು ಮತ್ತು ಪ್ರಾಣಿಗಳು ಬದುಕುಳಿಯುವುದನ್ನ ಸಾಧ್ಯವಾಗಿಸುವ ವಿಶೇಷ ಗುಣಗಳನ್ನ ಹೊಂದಾಣಿಕೆಗಳು ಎಂದು ಕರೆಯುತ್ತಾರೆ. ಅಂದ್ರೆ ಇದಕ್ಕೆ ಉದಾಹರಣೆ ಏನಂದ್ರ ದೇವದಾರು ಮರದ ಆಕಾರ ಮತ್ತು ರೋಡೋಡೆಂಡ್ರಾನ್ ನ ಎತ್ತರವು ಪರ್ವತ ಪ್ರದೇಶಗಳಲ್ಲಿ ಬದುಕುಳಿಯಲು ಸಾಧ್ಯವಾಗಿಸುವ ಹೊಂದಾಣಿಕೆಗಳಾಗಿವೆ. ಇನ್ನ ಆವಾಸ ಸ್ಥಾನ ಅಂದ್ರೆ ಏನಂತ ನೋಡ್ರಿ. ಸಸ್ಯಗಳು ಮತ್ತು ಪ್ರಾಣಿಗಳು ವಾಸಿಸುವ ಸ್ಥಳವನ್ನ ಅವುಗಳ ಆವಾಸ ಸ್ಥಾನ ಎಂದು ಕರೆಯುತ್ತಾರೆ. ಉದಾಹರಣೆ, ಸಮುದ್ರ ಅಥವಾ ಸಾಗರವು ಸಮುದ್ರ ಆಮೆಗಳ ಆವಾಸ ಸ್ಥಾನ. ಒಂಟೆಯ ಆವಾಸ ಸ್ಥಾನ ಉಷ್ಣ ಅಥವಾ ಶೀತ ಮರುಭೂಮಿಯಾಗಿದ್ದರೆ ರೋಡೋಡೆಂಡ್ರಾನ್ ನ ಆವಾಸ ಸ್ಥಾನ ಪರ್ವತಗಳಾಗಿವೆ. ಆವಾಸ ಸ್ಥಾನಕ್ಕೆ ಉದಾಹರಣೆ ಅಂದ್ರೆ ಸಸ್ಯಗಳು ಮತ್ತು ಪ್ರಾಣಿಗಳು ವಾಸಿಸುವ ಸ್ಥಳವನ್ನ ಅವುಗಳ ಆವಾಸ ಸ್ಥಾನ ಅಂತ ಕರಿತೀವಿ. ಹೊಂದಾಣಿಕೆ ಅಂದ್ರ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಸಸ್ಯಗಳು ಮತ್ತು ಪ್ರಾಣಿಗಳು ಬದುಕುಳಿಯುವುದನ್ನ ಸಾಧ್ಯವಾಗಿಸುವ ವಿಶೇಷ ಗುಣವನ್ನ ಹೊಂದಾಣಿಕೆ ಅಂತ ಕರಿತೀವಿ. ಇನ್ನ ಪಕ್ಷಿ ಪ್ರೇಮಿ ಸಲೀಂ ಅಲಿ ಅವ್ರ ಬಗ್ಗೆ ಕೊಟ್ರ ನೋಡ್ಕೊಳ್ಳಿ. ಇನ್ನ ಅವು ಆವಾಸ ಸ್ಥಾನದ ಆಧಾರದ ಮೇಲೆ
ಪ್ರಾಣಿ ಮತ್ತು ಪಕ್ಷಿಗಳನ್ನ 3 ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ. ಯಾವ್ಯಾವುದು ಅಂದ್ರ ನೆಲವಾಸಿಗಳು, ಜಲವಾಸಿಗಳು ಮತ್ತು ಉಭಯವಾಸಿಗಳು ಅಂತ. ಅಂದ್ರೆ ನೆಲದ ಮೇಲೆ ವಾಸಿಸುವ ಪ್ರಾಣಿಗಳು ಮತ್ತು ಸಸ್ಯಗಳನ್ನ ನೆಲವಾಸಿಗಳು ಎನ್ನುತ್ತಾರೆ. ಉದಾಹರಣೆ ಅರಣ್ಯಗಳು, ಮರುಭೂಮಿಗಳು, ಹುಲ್ಲುಗಾವಲು ಮತ್ತು ಪರ್ವತಗಳು ನೆಲವಾಸಿಗಳಿಗೆ ಕೆಲವು ಉದಾಹರಣೆಗಳಾಗಿವೆ. ಇನ್ನ ಜಲವಾಸಿಗಳು ಅಂದ್ರ ನೀರಿನಲ್ಲಿ ವಾಸಿಸುವ ಸಸ್ಯಗಳು ಮತ್ತು ಪ್ರಾಣಿಗಳನ್ನ ಜಲವಾಸಿಗಳು ಎನ್ನುತ್ತಾರೆ. ಉದಾಹರಣೆ ನೋಡೋದಾದ್ರ ಕೊಳಗಳು, ಸರೋವರಗಳು, ನದಿಗಳು ಮತ್ತು ಸಾಗರಗಳು ಜಲ ಆವಾಸಕ್ಕೆ ಕೆಲವು ಉದಾಹರಣೆಗಳು. ಇನ್ನು ಕಪ್ಪೆ ಅಂತ ಕೆಲವು ಪ್ರಾಣಿಗಳು ನೀರಿನಲ್ಲಿ ಮತ್ತು ನೆಲದ ಮೇಲೆ ವಾಸಿಸಬಲ್ಲವು. ನೀರಿನಲ್ಲಿ ಮತ್ತು ನೆಲದ ಮೇಲೆ ವಾಸಿಸುವಂತಹ ಪ್ರಾಣಿಗಳನ್ನ ಏನಂತಾರ ಉಭಯವಾಸಿಗಳು ಅಂತ ಕರೀತಾರ. ಅಂದ್ರ ಉಭಯ ಅಂದ್ರೆ 2, ನೀರಿನಲ್ಲಿ ಇರುತ್ತ ನೆಲದ ಮೇಲೆ ಇರುತ್ತ, ಅದಕ್ಕ ಉಭಯವಾಸಿಗಳು ಅಂತ ಕರೀತಾರ. ಒಂದು ಪ್ರಾಣಿ ಅಥವಾ ಸಸ್ಯದ ಆವಾಸಕ್ಕೆ ಹಾನಿ ಉಂಟಾದರೆ ಏನಾಗುತ್ತದೆ? ಮೇಕೆಗೆ ತಿನ್ನಲು ಹುಲ್ಲು ಸಿಗದಿದ್ದರೆ ಏನಾಗುತ್ತದೆ? ನೀರಿಲ್ಲದೆ ಮೀನು ಬದುಕುಳಿಯಬಲ್ಲದೆ? ಇಲ್ಲ. ಮೇಕೆಗೆ ಹುಲ್ಲು ತಿನ್ನಕ್ ಸಾಧ್ಯ ಆಗದೆ ಇದ್ರ ಮೇಕೆಯ ಸಂತತಿ ಕ್ಷೀಣಿಸಿ ಹೋಗುತ್ತಾ. ನೀರಿಲ್ಲದೆ ಇದ್ರ ಮೀನು ಬದುಕುಳಿಯೋದೇ ಅಲ್ಲ. ಅಂದ್ರೆ ಆ ಸಂತತಿನ ಅವನತಿ ಉಂಟಾಗತ್ತ. ಅಂದ್ರೆ ಎಲ್ಲಾ ಸಮತೋಲನ ಇರ್ಬೇಕು ಅನ್ನೋದು ಇಲ್ಲಿಂದ ಗೊತ್ತಾಗತ್ತ. ಇನ್ನ ನೋಡ್ರಿ, ಬಂಗಾಳದ ಹುಲಿ, ಚಿರತೆ ಮತ್ತು ಹೆಬ್ಬಕಗಳ ಸಂಖ್ಯೆ ಭಾರತದಲ್ಲಿ ಮಾನವ ಚಟುವಟಿಕೆಗಳಿಂದ ಅವುಗಳ ನೈಸರ್ಗಿಕ ಆವಾಸ ಸ್ಥಾನಗಳು ನಷ್ಟವಾಗಿ ಇಳಿಕೆಯಾಗಿದೆ. ಭಾರತ ಸರ್ಕಾರವು ಜೀವ ವೈವಿಧ್ಯತೆಯನ್ನ ಸಂರಕ್ಷಿಸಲು ಹಲವು ಯೋಜನೆಗಳನ್ನ ಆರಂಭಿಸಿದೆ. ಬಂಗಾಳದ ಹುಲಿಗಳ ಸಂಖ್ಯೆ ಇಳಿಕೆಯಾಗಿದ್ದರಿಂದ 1973ರಲ್ಲಿ ಅವುಗಳ ಸಂರಕ್ಷಣೆಗಾಗಿ ಹುಲಿ ಯೋಜನೆ ಪ್ರಾರಂಭಿಸಲಾಗಿದೆ. ಹುಲಿ ಯೋಜನೆ ಯಾವಾಗ ಪ್ರಾರಂಭ ಆಯ್ತು? 1973ರಲ್ಲಿ. ಚಿತಾ ಸಂತತಿಯನ್ನ ಮರುಸ್ಥಾಪಿಸಲು 2022ರಲ್ಲಿ ಚಿತಾ ಪುನರ್ವಸತಿ ಯೋಜನೆ ಪುನರ್ವಸತಿ ಯೋಜನೆ ಪ್ರಾರಂಭಿಸಲಾಗಿದೆ. ಅದೇ ರೀತಿಯಾಗಿ ಮಹಾರಾಷ್ಟ್ರ, ರಾಜಸ್ಥಾನ, ಗುಜರಾತ್ಗಳಲ್ಲಿ ಹಬ್ಬಕ ಪಕ್ಷಿಯ ಆವಾಸ ಸ್ಥಾನವನ್ನ ರಕ್ಷಿಸಲು ಆ ಪ್ರದೇಶಗಳನ್ನು ಸಂರಕ್ಷಿತ ಪ್ರದೇಶ ಎಂದು ಘೋಷಿಸಲಾಗಿದೆ. ಇಲ್ಲಿ ನೋಡ್ರಿ, ಬಂಗಾಳದ ಹುಲಿ, ಚಿತಾ, ಹೆಬ್ಬಕ ಪಕ್ಷಿ ಇವುಗಳ ಸಂರಕ್ಷಣೆಗೆ ವಿವಿಧ ಯೋಜನೆಗಳನ್ನ ಸರ್ಕಾರ ಹಾಕಿಕೊಂಡಿದೆ. ಸಾಂಪ್ರದಾಯಿಕ ಅರಣ್ಯಗಳ ರಕ್ಷಣೆ, ಪವಿತ್ರ ಉಪವನಗಳು, ಪಶ್ಚಿಮ ಘಟ್ಟ ಪವಿತ್ರ ಉಪವನಗಳು ಅಂತ ಕೊಟ್ರ. ಇದಿಷ್ಟು ಈ ಪಾಠದಲ್ಲಿ ನಾವು ನೋಡಿರುವಂತಹದ್ದು. ಅಂದ್ರ ಎಲ್ಲಾ ಸಂತತಿನೂ ಇರ್ಬೇಕು, ಪರಿಸರದಲ್ಲಿ ಸಮತೋಲನ ಇರ್ಬೇಕು ಅನ್ನೋದು ಈ ಪಾಠದಿಂದ ನೋಡಿದ್ವಿ. ಇನ್ನ ಪ್ರಶ್ನೆ ಉತ್ತರನ ಸಂಕ್ಷಿಪ್ತವಾಗಿ ನೋಡೋದಾದ್ರ ಇಲ್ಲಿ ನೋಡ್ರಿ, ಇಲ್ಲಿ ಎರಡು ವಿಧದ ಬೀಜಗಳಿವೆ. ಈ ಸಸ್ಯಗಳ ಬೇರುಗಳು ಮತ್ತು ಎಲೆಗಳ ನಾಳ ವಿನ್ಯಾಸದ ನಡುವೆ ನೀವು ಯಾವ ವ್ಯತ್ಯಾಸಗಳನ್ನ ಕಂಡುಕೊಳ್ಳುತ್ತೀರಿ? ಇಲ್ಲಿ ನೋಡ್ರಿ, ಇದು ಏಕದಳ ಗೋಧಿ, ಏಕದಳ, ಇದು ಏಕದಳ, ಇದು ದ್ವಿದಳ. ಹಂಗ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಅವ್ರೇನ್ ಕೇಳಾರ, ಈ ಸಸ್ಯಗಳ ಬೇರುಗಳು ಮತ್ತು ನಾಳ ವಿನ್ಯಾಸದ ನಡುವೆ ಅಂತ ಹೇಳ್ಯಾರ. ಬೇರುಗಳನ್ನು ನೋಡೋದಾದ್ರ ಏಕದಳದೊಳಗ ಬೇರುಗಳು ತಂತು ಬೇರು ಕಂಡು ಬರುತ್ತ. ತಂತು ಬೇರು. ಇಲ್ಲೇ ದ್ವಿದಳದೊಳಗ ತಾಯಿ ಬೇರನ್ನ ನೋಡ್ತೀವಿ. ತಾಯಿ ಬೇರಿನ ವಿನ್ಯಾಸವನ್ನ ನೋಡ್ತೀವಿ. ಇನ್ನ ನಾಳ ವಿನ್ಯಾಸ ನೋಡೋದಾದ್ರ ಇಲ್ಲಿ ಏಕದಳದೊಳಗ ಸಮಾಂತರ ನಾಳ ವಿನ್ಯಾಸವನ್ನ ನೋಡ್ತೀವಿ. ಸಮಾಂತರ ನಾಳ ವಿನ್ಯಾಸ. ಇಲ್ಲಿ ನಾಳ ವಿನ್ಯಾಸ ನೋಡೋದಾದ್ರ ಜಾಲಬಂಧ ನಾಳ ವಿನ್ಯಾಸ. ದ್ವಿದಳದೊಳಗ ಜಾಲಬಂಧ ನಾಳ ವಿನ್ಯಾಸವನ್ನ ನೋಡ್ತೀವಿ. ಇಷ್ಟ ಕೇಳಿರೋದು ವ್ಯತ್ಯಾಸ ಇಷ್ಟು. ಇನ್ನ ಕೆಲವು ಪ್ರಾಣಿಗಳ ಹೆಸರುಗಳನ್ನ ಕೆಳಗೆ ನೀಡಲಾಗಿದೆ.
ಆವಾಸ ಸ್ಥಾನಗಳ ಆಧಾರದ ಮೇಲೆ ಅವುಗಳನ್ನ ಗುಂಪು ಮಾಡಿ. ಈಗ ನೆಲವಾಸಿಗಳು, ಜಲವಾಸಿಗಳು, ಉಭಯವಾಸಿಗಳು ಅಂತ ನೋಡಿದ್ವಲ್ಲ, ಆ ಆವಾಸದ ಬಗ್ಗೆ. ಎ ಎಂದು ಗುರುತಿಸಲಾದ ಜಾಗದಲ್ಲಿ ಜಲವಾಸಿಗಳ ಹೆಸರುಗಳನ್ನ ಬರೆಯಿರಿ. ಬಿ ಎಂದು ಗುರುತಿಸಲಾದ ಜಾಗದಲ್ಲಿ ನೆಲವಾಸಿಗಳ ಹೆಸರನ್ನ ಬರೆಯಿರಿ. ಮತ್ತು ಸಿ ಜಾಗದಲ್ಲಿ ಎರಡೂ ಆವಾಸ ಸ್ಥಾನಗಳ ವಾಸಿಸುವ ಪ್ರಾಣಿಗಳ ಹೆಸರನ್ನ ನಮೂದಿಸಿ ಅಂತ ಹೇಳ್ಯಾರ. ಕುದುರೆ ನೆಲವಾಸಿ ಎಲ್ಲೈತಿ? ಬೀದೊಳಗ. ನೆಲವಾಸಿ ಕುದುರೆ. ಡಾಲ್ಫಿನ್ ಜಲವಾಸಿ, ಅದಕ್ಕ ಏದೊಳಗೆ ಬರ್ತೀನಿ, ಡಾಲ್ಫಿನ್. ಕಪ್ಪೆ ಅದು ಉಭಯವಾಸಿ, ಅದಕ್ಕ ಕಪ್ಪೆಯನ್ನ ಸೀದೊಳಗೆ ಬರಿತೀನಿ. ಕುರಿ ಅದು ನೆಲವಾಸಿ, ಕುರಿ, ಅದಕ್ಕ ಬೀದೊಳಗೆ ಬರಿತೀನಿ. ಇದು ಜಲವಾಸಿ, ಇದು ನೆಲವಾಸಿ. ಸಿ ಅಂದ್ರ ಉಭಯವಾಸಿ. ಈ ಕಪ್ಪೆ, ಕುರಿ. ಮೊಸಳೆ ಉಭಯವಾಸಿ. ಮೊಸಳೆ ಎರಡು ಕಡೆನೇ ಇರುತ್ತ, ನೀರಿನೊಳಗೆ ಇರುತ್ತ, ನೆಲದ ಮೇಲೆ ಇರುತ್ತ. ಅಳಿಲು ನೆಲದ ಮೇಲೆ ಇರುತ್ತ, ಅಳಿಲು. ತಿಮಿಂಗಿಲ ಜಲವಾಸಿ, ಅದು 33 ಮೀಟರ್ ಉದ್ದವಿರುವಂತಹ ಪ್ರಾಣಿ. ವಿಶ್ವದಲ್ಲಿ ಅತಿ ದೊಡ್ಡ ಪ್ರಾಣಿ ಅಂತ ತಿಮಿಂಗಿಲ್ಗೆ ಹೇಳ್ತಾರ. ಇನ್ನು ಎರೆಹುಳು ನೆಲವಾಸಿ. ಪಾರಿವಾಳ ನೆಲವಾಸಿ. ಆಮೆ ಉಭಯವಾಸಿ, ನೆಲದೊಳಗೂ ಇರುತ್ತ, ನೀರಿನೊಳಗೂ ಇರುತ್ತ ಆಮೆ. ಇನ್ನು 3ನೇ ಕ್ವಶನ್ ನೋಡೋದಾದ್ರ, ಮನುವಿನ ತಾಯಿ ಕೈತೋಟವನ್ನ ನಿರ್ವಹಿಸುತ್ತಾರೆ. ಒಂದು ದಿನ ಅವರು ಮಣ್ಣಿನಿಂದ ಮೂಲಂಗಿಯನ್ನ ಅಗಿಯುತ್ತಿದ್ದರು. ಮೂಲಂಗಿ ಒಂದು ರೀತಿ ಬೇರು ಎಂದು ಮನುವಿಗೆ ಹೇಳಿದರು. ಮೂಲಂಗಿಯನ್ನ ಪರೀಕ್ಷಿಸಿ ಮತ್ತು ಅದು ಯಾವ ರೀತಿಯ ಬೇರು ಅಂದ್ರ ತಾಯಿ ಬೇರು. ತಾಯಿ ಬೇರು ಎಂದು ಬರೆಯಿರಿ. ತಾಯಿ ಬೇರು. ಮೂಲಂಗಿ ಸಸ್ಯದ ಎಲೆಗಳು ಯಾವ ರೀತಿಯ ನಾಳ ವಿನ್ಯಾಸವನ್ನ ನೀವು ವೀಕ್ಷಿಸಬಹುದು. ಅಲ್ಲಿ ಯಾವ ರೀತಿ ತಾಯಿ ಬೇರು ಹೊಂದಿರುವುದು ಜಾಲಬಂಧ ನಾಳ ವಿನ್ಯಾಸವನ್ನ ಹೊಂದಿರುತ್ತ. ಜಾಲಬಂಧ ನಾಳ ವಿನ್ಯಾಸ. ನೋಡ್ರಿ, ಬಯಲು ಪ್ರದೇಶದಲ್ಲಿ ಕಂಡುಬರುವ ಮೇಕೆ ಮತ್ತು ಪರ್ವತ ಮೇಕೆಯ ಚಿತ್ರಗಳನ್ನ ನೋಡಿ ಅವುಗಳ ನಡುವಿನ ಸಾಮ್ಯತೆ ಮತ್ತು ವ್ಯತ್ಯಾಸಗಳನ್ನ ಗುರುತಿಸಿ. ಈ ವ್ಯತ್ಯಾಸಗಳಿಗೆ ಕಾರಣಗಳೇನು? ಇಲ್ಲಿ ನೋಡ್ರಿ, ಬಯಲು ಸೀಮೆಯಲ್ಲಿ ಕಂಡುಬರುವ ಮೇಕೆ, ಇದಕ್ಕ ಕೂದಲು ಜಾಸ್ತಿ ಇಲ್ಲ. ಇಲ್ಲೇ ಕೂದಲುಗಳು ಜಾಸ್ತಿ ಇದೆ. ಯಾಕಂದ್ರ ಈ ಚಳಿಗಾಲದಲ್ಲಿ ವಾಸಿಸುವ ಅಂದ್ರ ಪರ್ವತಗಳಲ್ಲಿ ಚಳಿ ಜಾಸ್ತಿ ಇರುತ್ತೆ. ಚಳಿಯಿಂದ ರಕ್ಷಣೆ ಪಡೆಯಲು ಇದಕ್ಕ ಕೂದಲುಗಳು ಇರ್ತವು. ಇದು ಬಯಲಲ್ಲಿ ವಾಸ ಮಾಡುತ್ತ, ಅಷ್ಟು ಚಳಿ ಇರಲ್ಲ, ವಾತಾವರಣ ಉಷ್ಣ ರೀತಿಯಿಂದ ಇರುತ್ತ, ಅದಕ್ಕ ಇದು ಕೂದಲುಗಳು ಇರೋದಿಲ್ಲ. ಎಷ್ಟು ಬರೆದ್ರೆ ಸಾಕು ವ್ಯತ್ಯಾಸವನ್ನ. ಇನ್ನ 5ನೇ ಕ್ವಶನ್, ಈ ಅಧ್ಯಾಯದಲ್ಲಿ ಚರ್ಚಿಸಲಾದ ಗುಣಗಳನ್ನ ಬಿಟ್ಟು ಇತರೆ ಯಾವುದೇ ಗುಣಗಳನ್ನ ಆಧರಿಸಿ ಈ ಕೆಳಗಿನ ಪ್ರಾಣಿಗಳನ್ನ 2 ಗುಂಪುಗಳಾಗಿ ವರ್ಗೀಕರಿಸಿ. 2 ಗುಂಪುಗಳಾಗಿ ವರ್ಗೀಕರಿಸಿ ಅಂತ ಹೇಳ್ಯಾರ. ಎರಡು ಗುಂಪುಗಳು ಅಂತಂತಂದ್ರ 2 ಗುಂಪುಗಳು ಮಾಂಸಾಹಾರಿ ಸಸ್ಯಾಹಾರಿ ಅಂತ ತಗೋಬಹುದು. ಯಾಕಂದ್ರೆ ಹಸು ಸಸ್ಯಾಹಾರಿ. 2 ಗುಂಪುಗಳು ಮಾಂಸಾಹಾರಿ
ಸಸ್ಯಾಹಾರಿ. ಈಗ ಇದರಲ್ಲಿ ಇರೋದನ್ನ ಬಿಟ್ಟು ಗುರುತಿಸ್ರಿ ಅಂತ ಹೇಳ್ಯಾರ ಅವರು. ಆದ್ರಿಂದ ಮಾಂಸಾಹಾರಿ, ಸಸ್ಯಾಹಾರಿ. ಇದು ಸಸ್ಯಾಹಾರ, ಹಸು ಸಸ್ಯಾಹಾರಿ. ಜಿರಳೆ, ಜಿರಳೆ ಆ ಇದು ಎರಡು ರೀತಿಯ ಪ್ರಾಣಿಗಳನ್ನು ತಿನ್ನುತ್ತಾ, ಕೀಟನ್ನು ತಿನ್ನುತ್ತಾ. ಆದ್ರಿಂದ ಇದು ಮಿಶ್ರಹಾರಿ ಆಗತ್ತ. 3 ರೀತಿ ಆದ್ ನೋಡ್ರಿ. ಪಾರಿವಾಳ ಸಸ್ಯಾಹಾರಿ, ಬಾವಲಿ ಸಸ್ಯಾಹಾರಿ, ಆಮೆ ಮಿಶ್ರಹಾರಿ, ಕೀಟನ ತಿನ್ನುತ್ತ ಆಮೆ ಮತ್ತ ಕಡಿಗೆ ಹಿಂಗ ಇದನ್ನ ತಿನ್ನೋದ್ರಿಂದ ಮಿಶ್ರಹಾರಿ ಅದು. ತಿಮಿಂಗಲ ಮಿಶ್ರಹಾರಿ, ಮೀನು ಮಿಶ್ರಹಾರಿ, ಚಿಕ್ಕ ಚಿಕ್ಕ ಮೀನನ್ನು ತಿನ್ನುತ್ತಿದ್ದು. ಮಿಡತೆ ಇದು ಸಸ್ಯಾಹಾರಿ, ಹಲ್ಲಿ ಮಿಶ್ರಹಾರಿ. ನೋಡ್ರಿ, ಮಾಂಸಾಹಾರಿ ಒಂದು ಬರ್ಲಿಲ್ಲ, ಮಿಶ್ರಹಾರಿ ಸಸ್ಯಾಹಾರಿ ಬಂದ್ವಿಲ್ಲ. ಇದನ್ನ ಮಾಂಸಾಹಾರಿ ತೆಗೆದು ಮಿಶ್ರಹಾರಿ ಮಾಡ್ಕೊರಿ, ಸರಿ ಆಗುತ್ತೆ. 6ನೇದ್ದು, ಜನಸಂಖ್ಯೆ ಹೆಚ್ಚಾದಂತೆ ಮತ್ತು ಜನರು ಹೆಚ್ಚು ಆರಾಮದಾಯಕ ಜೀವನವನ್ನ ಬಯಸಿದಂತೆಲ್ಲ ವಿವಿಧ ಅಗತ್ಯತೆಗಳನ್ನ ಪೂರೈಸಲು ಕಾಡುಗಳನ್ನ ಕತ್ತರಿಸಲಾಗುತ್ತಿದೆ. ಇದು ನಮ್ಮ ಸುತ್ತಲಿನ ಪರಿಸರದ ಮೇಲೆ ಯಾವ ಪರಿಣಾಮ ಬೀರಬಹುದು ಅಂದ್ರ, ಕಾಡುಗಳ ಸಂತತಿ ಅವನತಿ ಹೊಂತಂದ್ರ ಆಕ್ಸಿಜನ್ ದೊರೆಯಂಗಿಲ್ಲ, ಆಮ್ಲಜನಕದ ಕೊರತೆ ಉಂಟಾಗುತ್ತ, ಪರಿಸರ ಮಾಲಿನ್ಯ ಹೆಚ್ಚಾಗುತ್ತ. ಈ ಸವಾಲನ್ನ ನಾವು ಹೇಗೆ ಎದುರಿಸಬಹುದು ಎಂದು ನೀವು ಆಲೋಚಿಸುತ್ತೀರಿ? ಇದ ಹೇಳಿದ್ನಲ್ಲ, ವಾಯು ಮಾಲಿನ್ಯ, ಇತರ ಅನೇಕ ಮಾಲಿನ್ಯಗಳು ಸಂಭವಿಸ್ತವೆ. ಆದ್ದರಿಂದ ನಾವು ಏನು ಪರಿಸರ ಸಂರಕ್ಷಣೆ ಅತಿ ಅಗತ್ಯ. ಕಾಡುಗಳನ್ನ ಕಡಿಬಾರ್ದು. ಈಗ ಜೂನ್ 5ಕ್ಕ ವಿಶ್ವ ಪರಿಸರ ದಿನಾಚರಣೆ ಮಾಡತ್ತಲ್ಲ, ಅದಕ್ಕಂತಂದು ಸಾವಿರಾರು ಲಕ್ಷಾಂತರ ಮರಗಳನ್ನ ನೆಡಲಾಯ್ತು. ಇದೇ ರೀತಿ ಮರಗಳನ್ನ ನೆಟ್ಟು ಕಾಡಿನ ಸಂರಕ್ಷಣೆ ಮಾಡಬೇಕು. ಇದು ಸವಾಲು. 7ನೇದ್ದು, ಈ ಕೆಳಗಿನ ಹರಿವು ನಕ್ಷೆಯನ್ನ ವಿಶ್ಲೇಷಿಸಿ ಎ ಮತ್ತು ಬಿ ಗಳಿಗೆ ಯಾವುದು ಉದಾಹರಣೆಗಳಾಗಬಹುದು. ಉದಾಹರಣೆ ಅಂತ ಹೇಳ್ಯಾರ. ಸಸ್ಯ, ಹೌದು. ಇದಕ್ಕೆ ಎಲೆಗಳಿವೆಯೇ? ಹೌದು. ಇದು ಜಾಲಬಂಧ ನಾಳ ವಿನ್ಯಾಸ ಹೊಂದಿದೆಯೇ? ಹೌದು ಅಂತಂದಾರ. ಇದಕ್ಕೆ ಉದಾಹರಣೆ ಕೊಡುವುದಾದ್ರ ಯಾವುದು? ದಾಸವಾಳ, ಗುಲಾಬಿ ಇವೆಲ್ಲ ಜಾಲಬಂಧ ನಾಳ ವಿನ್ಯಾಸವನ್ನು ಹೊಂದಿದೆ. ಇನ್ನ ಹುಲ್ಲು ಸಮಾಂತರ ನಾಳ ವಿನ್ಯಾಸವನ್ನು ಹೊಂದಿರುವುದಕ್ಕೆ ಉದಾಹರಣೆ ಹುಲ್ಲು. ಬಾಳೆ ಗಿಡ, ಬಾಳೆ ಎಲೆ, ಬಾಳೆ ಎಲೆ. ಇನ್ 8ನೇದು ನೋಡ್ರಿ. ರಾಜ್ ತನ್ನ ಸ್ನೇಹಿತ ಸಂಜಯ್ ಜೊತೆ ದಾಸವಾಳ, ಅಂದ್ರ ಅದಕ್ಕೆ ಇಂಗ್ಲಿಷ್ನಾಗ ಹಿಬಿಸ್ಕಸ್ ಸಸ್ಯ ಅಂತ ಹೇಳ್ತಾರ. ದಾಸವಾಳ ಸಸ್ಯವು ಒಂದು ಪೊದೆಯಾಗಿದೆ ಎಂದು ವಾದಿಸುತ್ತಾನೆ. ಸ್ಪಷ್ಟೀಕರಣಕ್ಕಾಗಿ ಸಂಜಯ್ ಯಾವ ಪ್ರಶ್ನೆಗಳನ್ನ ಕೇಳಬಹುದು ಅಂತಂದ್ರೆ, ಅದು ಪೊದೆ ಯಾಕಾಗೈತಿ ಅಂತ ಕೇಳಿದ್ರ, ಅದರ ಕಾಂಡ ನೆಲಕ್ಕ ಸಮೀಪ ಇರುತ್ತ, ಕಾಂಡದಿಂದ ರೆಂಬೆಗಳು ಭೂಮಿಗೆ ಸಮೀಪದಲ್ಲಿ ಇರ್ತಾವ, ನೆಲಕ್ಕ ಸಮೀಪದಲ್ಲಿ ಇರ್ತಾವ. ಆದ್ರಿಂದ ಅದು ಪೊದೆಯಾಗಿದೆ ಅಂತ ಹೇಳ್ತಾರ. ಅಂದ್ರ ಮರದಲ್ಲಿದ್ದಷ್ಟು ಗಟ್ಟಿ ಆಗಿರಲ್ಲ ಕಾಂಡ, ಮರದಲ್ಲಿ ಇರುವಷ್ಟು ಗಟ್ಟಿ ಆಗಿರತ್ತ, ಮರದಲ್ಲಿ ಇರುವಷ್ಟು ಗಟ್ಟಿ ಆಗಿರಲ್ಲ. ಮತ್ತ ಭೂಮಿಗೆ ಹತ್ತಿರವಾಗಿ ರೆಂಬೆಗಳು ಇರ್ತಾವು. ಆದ್ರಿಂದ ಅದಕ್ಕೆ ಏನಂತಾರ? ಪೊದೆ ಅಂತ ಹೇಳ್ತಾರ. ದಾಸವಾಳ, ಗುಲಾಬಿ ಇವೆಲ್ಲ ಪೊದೆಗಳಿಗೆ ಉದಾಹರಣೆ ಆಗ್ಯಾವ. ಕೋಷ್ಟಕದಲ್ಲಿನ ಮಾಹಿತಿಯನ್ನ ಆಧರಿಸಿ ಪ್ರತಿ ಗುಂಪಿನ ಸಸ್ಯಗಳಿಗೆ ಉದಾಹರಣೆಯನ್ನ ಕಂಡುಕೊಳ್ಳಿ. ದ್ವಿದಳ, ತಾಯಿ ಬೇರು, ಹೆಸರು ಕಾಳು, ಕಡಲೆ ಎರಡೆರಡು ಕೊಡ್ತೀನಿ, ನಿಮ್ಗೆ ಯಾವ್ದಾರ ಒಂದ್ ನೆನಪಿಟ್ಕೋರಿ. ಕಡಲೆ. ಇನ್ನ ಏಕದಳ ತಂತು ಬೇರಿನ ವ್ಯವಸ್ಥೆಯನ್ನು ಹೊಂದಿರುವುದು ಜೋಳ. ಇಲ್ಲೇ ಬುಕ್ನೊಳಗಿರುವಂತದ ಜೋಳ.
ರಾಗಿ, ಅಕ್ಕಿ ಇವೆಲ್ಲ. ಎ ಗುಂಪಿನ ಸಸ್ಯಗಳು ಇತರೆ ಯಾವ ಹೋಲಿಕೆಗಳನ್ನ ಹೊಂದಿವೆ? ಎ ಗುಂಪಿನ ಸಸ್ಯಗಳು ಇತರ ಯಾವ ಹೋಲಿಕೆಯನ್ನ ಹೊಂದಿವೆ? ಬಿ ಗುಂಪಿನ ಸಸ್ಯಗಳು ಇತರ ಯಾವ ಹೋಲಿಕೆಯನ್ನ ಹೊಂದಿವೆ? ಬೀಜದಳ, ತಂತುಬೇರು ಇತರ ಯಾವ ಹೋಲಿಕೆಯನ್ನ ಹೊಂದಿವೆ ಅನ್ನೋದನ್ನ ಕೇಳ್ಯಾರ. ಇವ ಎರಡು ಹೋಲಿಕೆಗಳು. ಇನ್ನು ಏನ್ರ ಇದ್ರ ಬರೀರಿ. 10ನೇ ಕ್ವಶನ್ ನೋಡ್ರಿ. ಕೆಳಗೆ ಕೊಟ್ಟಿರುವ ಚಿತ್ರದಲ್ಲಿ ಬಾತುಕೋಳಿಯ ಗುರುತಿಸಿದ ಭಾಗವನ್ನ ಅವಲೋಕಿಸಿ. ಇದು ಬಾತುಕೋಳಿ, ಇಲ್ಲೇ ಜಾಲಪಾದಗಳು. ಇತರೆ ಪಕ್ಷಿಗಳಿಗೆ ಹೋಲಿಸಿದರೆ ಬಾತುಕೋಳಿಯ ಪಾದಗಳಲ್ಲಿ ನೀವು ಯಾವ ವ್ಯತ್ಯಾಸಗಳನ್ನ ಗಮನಿಸುತ್ತೀರಿ? ಪಾದಗಳು ದೊಡ್ಡವದವು. ಈ ಭಾಗವನ್ನ ಬಳಸಿಕೊಂಡು ಬಾತುಕೋಳಿಗೆ ಯಾವ ಚಟುವಟಿಕೆಯನ್ನ ನಿರ್ವಹಿಸಲು ಸಾಧ್ಯವಾಗುತ್ತದೆ? ಅದು ನೀರಿನೊಳಗ ಹೆಚ್ಚು ಕಾಲ ಇರಾಕ ಸಹಾಯ ಆಗತ್ತ. ಅದರ ನೀರಿನೊಳಗ ಸ್ವಿಮ್ ಮಾಡಾಕ ಸಾಧ್ಯವಾಗತ್ತ, ಈಜಲು ಸಾಧ್ಯವಾಗತ್ತ. ಮತ್ತ ನಡೆಯೋದಕ್ಕ ದೇಹ ದೊಡ್ಡದೈತಿ, ನಡೆಯೋದಕ್ಕ ಸಹಾಯ ಆಗತ್ತ. ಪಾರಿವಾಳದ್ದು ಚಿಕ್ಕ ಚಿಕ್ಕ ಕಾಲುಗಳದ ನೋಡ್ರಿ. ಇದು ಸಾಮಾನ್ಯ ಪಾರಿವಾಳ. ಇದಿಷ್ಟು ಈ ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರ ಒಂದು ಲೈಕ್ ಮಾಡಿ. ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.